ಈ ದಿನ ಕಿಚ್ಚನ ಪಂಚಾಯಿತಿಯಲ್ಲಿ ಸುದೀಪ್ ಅವರಂತೂ ಸಖತ್ತಾಗಿ ಕ್ಲಾಸ್ ತಗೊಂಡ್ರು ಜಾಹ್ನವಿ ಮತ್ತು ಅಶ್ವಿನಿಗೆ. ಎಲ್ಲರೂ ಮೇಡಮ್ 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 ಅಂತ ಕರಿತಾ ಕರಿತಾ ಅವ್ರಿಗೆ ಕೊಬ್ಬು ಜಾಸ್ತಿ ಆಗ್ತಾ ಹೋಗ್ತಾ ಇತ್ತು. ಆ ಕೊಬ್ಬನ್ನು ಒಂದು 5% ಅಷ್ಟೇ ಇಳಿಸಿದ್ದಾರೆ. ಇನ್ನು 95% ಅಷ್ಟು ಕೊಬ್ಬು ಹಾಗೇ ಇದೆ. ಜಾಹ್ನವಿಗಂತೂ ತುಂಬಾ ಇದೆ. ಏಕೆಂದರೆ ಅಶ್ವಿನಿ ಸಾರಿ ಕೇಳಿದ್ಲು, ಜಾಹ್ನವಿ ಕೇಳಲೇ ಇಲ್ಲ. ಅವರಿಬ್ಬರ ಮುಖ ಹಿಂಗ ತಿಂದ ಮಂಗನ ಹಾಗೆ ಆಗೋಗಿತ್ತು. ಬಿಫೋರ್ ಲಾಸ್ಟ್ ಸೀಸನ್ನಲ್ಲಿ ವಿನಯ್ ಕೂಡ ಹೀಗೆ ಮೆರೀತಾ ಇದ್ದ. ಅವನಿಗೂ ಸ್ವಲ್ಪ ತಕ್ಕ ಮಟ್ಟಿಗೆ ಪಾಠ ಕಲಿಸಿದ್ರು ಸುದೀಪ್ ಅವರು. ಈಗ ಈ ಅಶ್ವಿನಿ ವಿನಯ್ ಅಕ್ಕನ ಥರ ಆಡ್ತಾ ಇದ್ದಾಳೆ. ಕನ್ನಡದಲ್ಲಿ ಒಂದು ಗಾದೆ ಇದೆ ಅಲ್ವಾ, ಅಕ್ಕನ ಚಾಳಿ ಮನೆ ಮಂದಿಗೆಲ್ಲ ಅನ್ನೋ ಹಾಗೆ ಈಗ ಅವಳ ಚಾಳಿ ಸ್ವಲ್ಪ ಮಟ್ಟಿಗೆ ನಮ್ಮ ಜಾಹ್ನವಿಗೂ ಬಂದುಬಿಟ್ಟಿದೆ. ಜಾಹ್ನವಿಗೂ ಏನು ಹೊಸದಾಗಿ ಆ ಚಾಳಿ ಬಂದಿಲ್ಲ, ಮೊದಲಿಂದನೂ ಇತ್ತು ಅನಿಸುತ್ತೆ. ಈಗ ಇವರಿಬ್ಬರು ಒಂದೇ ಥರದವರಾಗಿದ್ದಾರಲ್ವ, ಅದರಿಂದ ಆ ಚಾಳಿ ಇಬ್ಬರಲ್ಲೂ ಜಾಸ್ತಿ ಕಂಡುಬರ್ತಾ ಇದೆ. ರಕ್ಷಿತಾಗೆ ನೋವು ಕೊಟ್ಬಿಟ್ಟು ಇವರಂತೂ ತುಂಬ ಖುಷಿ ಪಡ್ತಾಯಿದ್ರು ಅಲ್ವಾ. ಹಾಗೆಯೇ ಇದೆಲ್ಲ ಗೊತ್ತಾಗಿದ ಮೇಲೆ ನಾನು ಬಿಗ್ ಬಾಸ್ ಕೊಟ್ಟಿರೋ ಟಾಸ್ಕ್ ಅಂತ, ಸೀಕ್ರೆಟ್ ಟಾಸ್ಕ್ ಅಂತ ಹೇಳೋಣ ಅಂತ ಬೇರೆ ಮಾತಾಡ್ಕೊಂಡಿದ್ರು. ನೋಡಿ, ಬಿಗ್ ಬಾಸ್ನೂ ಸಹ ಬಿಟ್ಟಿಲ್ಲ ಇವರು, ಅವರನ್ನು ಅವರ ಆಟಕ್ಕೆ ಎಳ್ಕೊಂಡ್ಬಿಟ್ಟಿದ್ದಾರೆ. ಸುದೀಪ್ ಸಹ ಇದನ್ನೇನಾದರೂ ಕೇಳ್ದೇನೆ ಇವರನ್ನು ಫ್ರೀ ಬಿಟ್ಬಿಟ್ಟಿದ್ರೆ ಸುದೀಪ್ನೂ ಸಹ ಇವರ ಆಟಕ್ಕೆ, ಅಂದರೆ ಇವರ ಚೀಪ್ ಮೆಂಟಾಲಿಟಿ ಇಟ್ಕೊಂಡು ಆಟ ಆಡ್ತಾ ಇದ್ದಾರಲ್ವ, ಆ ಥರದ ಆಟಕ್ಕೆ ಸುದೀಪ್ರನ್ನು ಸಹ ಎಳ್ಕೊಂಡ್ಬಿಡ್ತಿದ್ರೋ ಏನೋ. ಪಾಪ ಮಂಜು ಭಾಷಿಣಿಯವರಂತೂ ಎಲಿಮಿನೇಟ್ ಆಗಿ ಹೋಗಬಾರ್ದಿತ್ತು. ಅವರು ಮನೆಯಲ್ಲೇ ಇನ್ನೂ ಸ್ವಲ್ಪ ದಿನಗಳ ಕಾಲ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು. ಅವರಂತೂ ಸರಿಯಾಗಿ ಹೇಳಿದ್ರು, ಇವ್ರ ಮುಖದಲ್ಲಿ ಯಾವ ಪಶ್ಚಾತ್ತಾಪನೂ ಕಂಡು ಬರ್ತಾ ಇಲ್ಲ ಅಂತ. ಹೌದು, ಅವ್ರ ಮುಖವೂ ಸಹ ಹಾಗೇ ಇತ್ತು. ಅಂದರೆ ಅಶ್ವಿನಿ ಮುಖ ಮತ್ತು ಜಾಹ್ನವಿ ಮುಖದಲ್ಲಿ ಕೋಪ ತುಂಬಿ ತುಳುಕ್ತಾ ಇತ್ತು. ಯಾವ ಪಶ್ಚಾತ್ತಾಪನೂ ಕಂಡು ಬರ್ತಾ ಇರಲಿಲ್ಲ. ಮುಂದೆ ಸುದೀಪ್ ಬೈಬಾರ್ದು ಅಂತ ಹೇಳಿ ಇನ್ನೂ ಹೆಚ್ಚಾಗಿ ನಾಟಕ ಆಡ್ತಾರೆ, ನೋಡ್ತಾ ಇರಿ. ಅಂದರೆ ಕಂದಮ್ಮ, ಹೋಗಮ್ಮ, ಬಮ್ಮ, ಪುಟ್ಟ, ಪುಟ್ಟಿ ಅನ್ನೋ ಥರ ಇನ್ನೂ ಹೆಚ್ಚಾಗಿ ನಾಟಕ ಆಡ್ಕೊಂಡು ಹೋಗ್ತಾ ಇರ್ತಾರೆ. ನೋಡಿ ಬೇಕಾದರೆ. ಎಲ್ಲರೂ ರಕ್ಷಿತಾಗೆ ಸಪೋರ್ಟ್ ಮಾಡೋಣ. ಥ್ಯಾಂಕ್ ಯು.